ನಮಸ್ಕಾರ ರೈತ ಬಾಂಧವರಲ್ಲಿ. ಇವತ್ತಿನ ಈ ವಿಡಿಯೋದಲ್ಲಿ ಏನಂತಂದ್ರೆ ನಾವಿಲ್ಲಿ ಹಾರ್ವೆಸ್ಟಿಂಗ್ ಮಾಡಾಕತ್ತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಹಳೆ ಇದು JJ11 ಅಲ್ರಿ ನೋಡ್ರಿ, ತಳಿ JJ11 ಅಂತ ತಳಿ ಇದೆ. ಇದು ಬಂದ್ಬಿಟ್ಟು ಈ ಕಡ್ಲಿ ನೋಡ್ರಿ, ಕಡ್ಲಿ ಅಂತೂ ಇಲ್ಲಿ ಲೈವ್ ಆಗಿ ಕಟಿಂಗ್ನು ಆಗಕತ್ತೈತಿ, ಹಾರ್ವೆಸ್ಟಿಂಗ್ ಮಾಡಾಕತ್ತಾರೆ. ರಾಶಿ ಕೂಡ ಯಾವ ರೀತಿಯಾಗಿ ಬಂದೈತೆ ಅನ್ನೋದು ನಾವು ನಿಮಗೆ ತೋರಿಸ್ತೀವಿ. ಈ JJ11 ತಳಿ ಭಾಳ ಚಲೋ ಬೆಳೆದೈತಿ. ನನ್ನ ಅನಿಸಿಕೆ 7ರಿಂದ 9 ಕ್ವಿಂಟಲ್ ಆಗ್ಬೋದು ಅಂದ್ಕೊಂಡೀನಿ. ಅದಕ್ಕಿಂತ ಜಾಸ್ತಿನೂ ಆಗ್ಬೋದು. ನಿಮಗಿದು ಕರೆಕ್ಟಾಗಿ ಗೊತ್ತಾಗಬೇಕಂತಂದ್ರೆ ನಮ್ಮ ರೈತ ನಂಬರ್ ಕೂಡ ಕೊಟ್ಟಾರ. ಅವ್ರಿಗೆ ಬೇಕಾದ್ರೆ ನೀವು ಫೋನ್ ಹಚ್ಚಿ ಒಂದು ಸಾರಿ ಇದನ್ನು ಎಷ್ಟು ಕ್ವಿಂಟಲ್ ಬಿದ್ದವು ಎಕರೆಗೆ ಅಂತ ಕೂಡ ನೀವು ನೋಡ್ಬೋದು. ಯಾಕಂದ್ರೆ ಇಲ್ಲಿ ಗಾಡಿ ಬರಾಗ್ತೈತಿ, ನಾವು ಹೇಳ್ಕೊಬೇಕಂತಂದ್ರೆ ನಮ್ಮ ಮಾತು ಕೂಡ ಕರೆಕ್ಟಾಗಿ ಬರಾಗ್ತಿದ್ದಿಲ್ಲ. ಅದಕ್ಕೆ ಮತ್ತೆ ನಾವು ಬಂದು ಓವರ್ ರೆಕಾರ್ಡಿಂಗ್ ಮಾಡ್ಬೇಕಾಗ್ತದೆ. ನೋಡಿ, ನೀವು ಕಟಿಂಗ್ ಕೂಡ ಯಾವ ರೀತಿ ಆಗಾಕತ್ತೈತಿ ಅನ್ನೋದು ಕೂಡ ನಿಮಗೆ ನಾವು ತೋರ್ಸಾಕತ್ತೀವಿ. ಹಿಂದೆ ಕೂಡ ಎಲ್ಲಿ ಒಂದು ಬುಡ್ಡಿನೂ ಬೀಳಾಗತ್ತಿಲ್ಲ, ಯಾಕಂದರೆ ಬೆಳೆನ ಅಷ್ಟು ಹೈಟ್ ಐತಿ. ರೈತರು ಕೂಡ ಯಾವ ಟೆನ್ಷನ್ ಇಲ್ಲ. ನಾವು ರೈತರನ್ನು ಕೂಡ ಇಕ್ಕಟ್ಟು ನಾವು ಮಾತಾಡಿಸ್ತೀವಿ. ಮಾತಾಡಿಸಬೇಕಾದ್ರೆ ಅವ್ರ ನಂಬರ್ ಕೂಡ ಏನು ರೇಟಿಗೆ ಕೊಡ್ತಾರೆ ಏನು ಅನ್ನೋದು ಕೂಡ ಅವ್ರನ್ನೂ ಒಂದು ಸ್ವಲ್ಪ ಮಾತಾಡ್ಸೋಣ. ಹಾಗೂ ರೈತರಂತರೂ ಸಿಕ್ಕಾಬಿಟ್ಟು ಜನ ಬಂದಾರ ಇಲ್ಲಿ ನೋಡೋಕೆ ಯಾವ ರೀತಿ ಆಗಾಕತ್ತೈತಿ ಏನು ಅನ್ನೋದು. ನೀವೇ ನೋಡ್ರಿ ಒಂದು ಸಾರಿ ಪ್ರತ್ಯಕ್ಷ ಅವ್ರು ಕೂಡ ತೋರಿಸ್ತಾ ಇದ್ದೀನಿ ಕಡ್ಲಿ ಬಿದ್ದಿದ್ದೇವೆ ಇಲ್ಲ ಅನ್ನೋದು. ಹಾರ್ವೆಸ್ಟಿಂಗ್ ಮಾಡೋ ಸಮಯದಾಗ ಇಲ್ಲಿ ಕೆಳಗಡೆ ನೋಡ್ಕೊರಿ, ಯಾಕಂದ್ರೆ ರೈತರು ಕೂಡ ಇಲ್ಲೇ ಪ್ರತ್ಯಕ್ಷವಾಗಿದ್ದಾರೆ. ಎಲ್ಲ ರೈತರು ಏನಾರ ನುಕ್ಸಾನ ಆಗಿರುತ್ತಂದ್ರೆ ಏನು ನುಕ್ಸಾನ ಏನಿಲ್ಲದಂತೆ ಬೆಳಿಬೇಕಾದ್ರೆ ನಿಮಗೆ ಏನಾದರೂ ಈ ಕಡ್ಲಿ ಬೀಸಬೇಕಂತಂದಲೇ ಇವ್ರ ಮರಗಾನು ನಿಮ್ಗೆ ಇವ್ರ ಹತ್ರ ನಾ ಕಾಂಟ್ಯಾಕ್ಟ್ ನಂಬರ್ ಆಮೇಲೆ ಇಷ್ಟು ಕೊಡ್ತೇನಂತ. ಬೇಕಾದ್ರೆ ನೀವು ಈ ಕಟಿಂಗ್ ಮಾಡಿರೋದು ನೋಡ್ಕೊಡು ಒಂದ್ಸರಿ. ರಾಶಿ ಕೂಡ ಈಗ ನಾನು ಅನ್ಲೋಡ್ ಮಾಡ್ತೀನಿ ಗಾಡಿ. ದೊಡ್ಡ ಗಾಡಿಯಿಂದ ಹಾರ್ವೆಸ್ಟಿಂಗ್ ಮಾಡೋದ್ರಿಂದ ಏನಂದ್ರೆ ರಾಶಿ ಅಗದಿ ಕ್ಲೀನಾಗಿರುತ್ತೆ. ಯಾಕಂದ್ರೆ ನೀವು ಒಂದು ಕುರ್ಗಿ ಹೊಲದ ಇಲ್ಲ ಇಳುವರಿ ಮೇಲೆ ಅದು ಎಷ್ಟು ಬರುತ್ತೆ ಅನ್ನೋದು ನೋಡ್ಕೊಂಡು ಅಷ್ಟು ಕುಂಡ ಇಟ್ಕೊಳುತ್ತೆ ಅದ್ರೊಳಗದೆ. ಒಂದು ದಿನಕ್ಕೆ ಈ ಮಷೀನಿಂದ ಒಂದು 15ರಿಂದ 20 ಎಕರೆ ಹೊಡಿಬೋದು. ಅದು ಬೆಳೆ ಹೈಟ್ ಇದ್ದು ಹೊಲ ಚಲೋ ಇದ್ದು ಅಂದರೆ ಒಂದು 15ರಿಂದ 20 ಎಕರೆ ಹೊಡಿಬೋದು ಅಷ್ಟು. ಮತ್ತು ಬೆಳೆ ಸಣ್ಣಗದವು ಇಲ್ಲ ಜವಾರಿ ತಳಿ ಒಳಗೆ ಇದ್ರಾಗ ಸ್ವಲ್ಪ ಎತ್ತರಾಗ ಇದ್ದ ಬೆಳೆಯನ್ನು ನೋಡ್ಕೊಂಡು ಹೊಡೆಯಾಕತ್ತೀವಿ ಅಂತಂದ್ರೆ ಒಂದು 10-12 ಎಕರೆ ಮಟನೂ ಹೋಗುತ್ತೆ. ರಾಶಿ ಕೂಡ ನೀವು ನೋಡ್ಕೊಡಿ. ರಾಶಿ ಒಳಗೆ ಎಲ್ಲರ ಒಂದು ಬ್ಯಾಳೆ ಐತಿ, ಬ್ಯಾಳೆ ಅಂತಂದು ಇಲ್ಲ ಅಂತಂದು ಅನ್ನೋಕೆ ಆಗ್ತಿಲ್ಲ. ಅದ್ರ ಬ್ಯಾಳೆ 100ಕ್ಕೆ ಐತಿ ಅಂದ್ರೆ ಹೇಳ್ಕೊಳಂಗೆ ಏನಿಲ್ಲ. ಇಲ್ಲ ಅದ್ರೊಳಗೆ ಬ್ಯಾಳೆ ಅನ್ನೋಕೆ ಏನು ಇದನ್ನೇ ಇಲ್ಲ. ನೀವು ನೋಡ್ಕೊಡ್ರೆ ರೈತರು ಕೂಡ ಭಾಳ ಮಂದಿ ಹೇಳಾಕತ್ತಾರ, ಭಾಳ ಹೊಲ ಅದಾವ್ರಿ ನಮ್ಮ ಹಾಕಿ ಕೊಡ್ತೀರಿ ನನ್ನ ಮಾತು ಅಂತಂದು ಹೇಳಾಕತ್ತಿದ್ರು. ಆದರೆ ನಮ್ಮ ಗಾಡಿ ಖಾಲಿ ಇಲ್ಲ ಸಂಬಂಧ ನಾವು ಎಲ್ಲಿ ಇದನ್ನು ಮಾಡಾಕತ್ತಿಲ್ಲ. ಯಾಕಂದ್ರೆ ಒಮ್ಮೆ ರೈತರಿಗೆ ನಾವು ಹೇಳಿದ್ವಿ ಅಂತಂದ್ರೆ ಮತ್ತು ಅವ್ರಿಗೆ ಮಾತು ಕೊಟ್ಟು ಮಾತಿಗೆ ನಾವು ಉಳಿಸ್ಕೊಳ್ಳೋದಂದ್ರೆ ಭಾಳ ವಜ್ಜಾಗಿ ಬಿಡ್ತೈತಿ. ಯಾಕಂದ್ರೆ ಮತ್ತು ಅವರು ಇಲ್ಲ ನೀವು ಹೇಳಿರಿ ಬರಬೇಕು ನಿಮ್ಮ ಸಂಬಂಧ ನಾವು ಹಾಳು ಮಾಡೋದು ಬಿಟ್ಟಿವಿ ಅಂತಂದು ಈ ಥರ ಇದನ್ನು ಮಾಡಿಬಿಡ್ತಾರೆ. ಹೀಗಾಗಿ ಸ್ವಲ್ಪ ಕೆಲವೊಂದು ಸಮಸ್ಯೆ ಆಕ್ಕವು. ಈಗ ನಾವು ಗಾಡಿ ಮೇಲೆ ನಿಂತ್ಕೊಂಡು ಇದನ್ನು ವಿಡಿಯೋ ಮಾಡಾಕ್ತೀನಿ. ಗಾಡಿ ಮೇಲಿದ್ದ ನಾವು ಕಟಿಂಗ್ ಮಾಡೋದು ಯಾವ ರೀತಿ ಆಗುತ್ತೆ ಅನ್ನೋದು ನೀವು ಒಂದು ಸಾರಿ ನೋಡ್ಕೊಂಡ್ಬಿಡ್ರಿ. ಯಾಕಂದರೆ ಗಾಡಿ ಮೇಲೆ ನಿಂತಾಗ ಭಾಳ ಎತ್ತರಲಿದ್ದ ನೋಡ್ತೇವೆ. ಡ್ರೈವರ್ ಸಾಹೇಬರು ಯಾವ ಥರ ನೋಡ್ರಿ ಪೂರಾ ಇದನ್ನು ಮಾಡ್ಕೊಂಡು ಹೊಡ್ಯಾಕತ್ತಾರ. ಹಾಕಿ ಇಂಥ ದೊಡ್ಡ ಹಾರ್ವೆಸ್ಟಿಂಗ್ ಮಷಿನ್ಲಿದ್ದ ನೀವು ಕಡ್ಲಿನ ಕಟಾವು ಮಾಡ್ಬೇಕಂತಂದ್ರೆ ಅವು ಡ್ರೈವರ್ಗಾರ ಇಲ್ಲಾಂದ್ರೆ ಗಾಡಿಗೆ ಗೊತ್ತಿರುವಂಥವ್ರು ನಾವು ಒಬ್ಬರನ್ನ ಕರ್ಕೊಂಡೋಗಿ ಹೊಲ ತೋರಿಸ್ರಿ. ಯಾಕಂದ್ರೆ ಹೊಲ ನೋಡಿದ ಮೇಲೆ ಅವ್ರಿಗೆ ಇದನ್ನು ಮಾಡಾಕಿಡ್ರಿ. ಯಾಕಂದ್ರೆ ಅಲ್ಲಿಗೆ ಹೋದ್ಮೇಲೆ ಹೊಲ ಮತ್ತು ಕೀರಿದಿತ್ತು ಹೊಳೆ ಗಾರಿತ್ತು ಅಂದ್ರೆ ಅದು ಕೂಡ ಸಮಸ್ಯೆ ಆಗುತ್ತೆ. ಹೊಲದ ಮೇಲೆ ಕೂಡ ಡಿಪೆಂಡ್ ಬೀಳ್ತೈತಿ. ಕೆಲವೊಂದು ಸಾರಿ ಗಾರಿದ್ದು ಉದುರಾಗತ್ತೈತೆ ಅಂದ್ರೆ ಬೇಕಾದ್ರೆ ನೀವು ರಾತ್ರಿ ಹೊಡ್ಸಿದ್ರೆ ರಾತ್ರಿ ಉದುರಂಗಿಲ್ಲ. ಯಾಕಂದ್ರೆ ನಾವು ರಾತ್ರಿ ಕೂಡ ಹೊಡೆದೀವಿ, ರಾತ್ರಿ ಉದುರಂಗಿಲ್ಲ. ಹಂಗೆ ಈ ತಳಿನ ಮುಂದಿನ ವರ್ಷ ನೀವು ಯಾರಾದರೂ ಹಾಕ್ಬೇಕಂತಂದು ಅನ್ಸಂಗಿತ್ತಂತಂದ್ರೆ ನಾವು ರೈತರು ಕೊಟ್ಟಾಗೂ ಈಗ ಮಾತಾಡ್ತೀವಿ. ಈ ತಳಿ JJ11 ಅಂತಂದು ಅಂದಾರ ಅವ್ರು ಕೊಟ್ಟಾಗ ಮಾತಾಡ್ತೀವಿ. ಒಂದು ಸಾರಿ ನೀವು ಕೇಳ್ಕೊಂಬಿಡ್ರಿ. ಯಾಕಂದ್ರೆ ಇದನ್ನು ಹಾಕೋದ್ರಿಂದ ಭಾಳ ಕಟಿಂಗ್ ಕೂಡ ಚೆನ್ನಾಗಿ ಆಗುತ್ತೆ. ಆಗ ಇಳುವರಿ ಕೂಡ ಚೆನ್ನಾಗೈತಿ, ನೀವು ನೋಡ್ಬೋದು. ಈಗ ಇದೇ ಥರ ಬೆಳೆ ನಿಮಗೆ ಬೇಕಂತಂದ್ರೆ ನಮ್ಮ ರೈತರಾದಂಥ ಸಚಿನ್ ಪಾಟೀಲ್ ಅವ್ರು ಇದ್ದಾರೆ ಇಲ್ಲಿ. ಸಚಿನ್ ಪಾಟೀಲ್ ಅವರಿಗೆ ಕೇಳ್ಕೊಂಬಿಡೋಣ. ಗೌಡ್ರ, ಇದನ್ನು ನಿಮ್ಗೆ ಈ ತಳಿ ಹಾಕೋದ್ರಿಂದ ಏನು
ಲಾಭ ಐತಿ ಏನು ಲುಕ್ಷೇನ್ ಇದ್ರಿ? ಮೊದಲ ಜವಾರಿ ಕಡ್ಲೆ ಹಾಕ್ತಿದ್ವಿ. ಜವಾರಿ ಕಡ್ಲೆ ಹಾಕಿಲ್ಲ ನೆಲಕ್ಕೆ ಹಾಕ್ತಿತ್ತು ಹೊರತು ಇಳುವರಿನೇ ಕಡಿಮೆ ಇತ್ತು. ಹಾಕ್ತಾ ಇರೋದ್ರಿಂದ ನಮ್ಗೆ ಇಳುವರಿಯಲ್ಲಿ ಜಾಸ್ತಿ ಇದೆ. ಒಳ್ಳೆ ನೆಲಕ್ಕೆ ಈ ಹಾಲಿನ ಸಮಸ್ಯೆ ಇರೋದ್ರಿಂದ ನೆಲಕ್ಕೆ ಭಾಳ ವೇಸ್ಟೇಜ್ ಆಗೋದಿಲ್ಲ ಈ ಮಿಷಿನ್ ಹಾಕೋದ್ರಿಂದ. ಈ ತಳಿ ಹೆಸರು ಯಾವುದ್ರಿ? ಇದು JJ11 ಅಂತ ಅಂದು. JJ11 ಎಲ್ಲಿ ತೊಗೊಂಡಿದ್ರಿ ಇದನ್ನು? ಇದು ನಾವು ಗದಗ ಮಾರ್ಕೆಟ್ನಲ್ಲಿ ತೊಗೊಂಡಿದ್ವಿ. ಹೆಂಗೆ ಕ್ವಿಂಟಲ್ ಬರೀತೀರಿ? ಇದು 9,520 ಕ್ವಿಂಟಲ್. ಒಂದು ಊರಿಗೆ ಎಷ್ಟು ಬೀಜ ಇದೆ? ಊರಿಗೆ ನಾವು ನಾರ್ಮಲ್ ಆಗಿ ಇಟ್ಟಿದ್ದೀವಲ್ಲ ಜವಾರಿ ಕಡ್ಲೆ, ಅದೇ ಥರನೇ ಅಷ್ಟೇ ಹೋಗುತ್ತೆ. ಹೆಚ್ಚುವರಿ ಏನು ಬಿತ್ತಬೇಕಂತ ಇಲ್ಲ. ಇದನ್ನು ಹಾಕೋದ್ರಿಂದ ಒಟ್ಟು ಜನರಿಗೆ ರೈತರಿಗೆ ಅನುಕೂಲ ಐತಿ. ಹಳಿಂದ ಇದು ಇರೋಂಗಿಲ್ಲ. ಒಳ್ಳೆ ಥರ ಅನುಕೂಲ ಐತಿ ಇದರಿಂದ ಹಾಕೋದ್ರಿಂದ. ಇವಾಗ ರೈತರು ಮೊದಲೇ ಭಾಳ 2 ತಾಸಿಗೆ 300-200 ತಾಸು ಇದ್ದಾರೆ. ಇವಾಗ ನಾವು ರೈತರು ಇವಾಗ ಇದನ್ನ ಹಾಕೋದ್ರಿಂದ ಒಳ್ಳೆ ಅವ್ರಿಗೆಲ್ಲ ಖರ್ಚು ಮಾಡಬೇಕು. ಅವರು ಸರಿಯಾಗಿ ಟೈಮಿಗೂ ಬರೋಂಗಿಲ್ಲ. ಈ ಕಟಾವು ಹಾಕೋದ್ರಿಂದ ನಮ್ಗೆ ಉತ್ತಮ ಅನಿಸೈತಿ ಇದ್ರಾಗ ನೋಡಕತ್ರ. ಈಗ ನಿಮಗೆ ಕೇಳಕ್ಕೆ ಎಲ್ಲರ ಲುಕ್ಷೇನಿ ಏನಾರ ಅನ್ಸೈತೇನ್ರಿ ಇದ್ರಾಗ? ಯಾವ್ದು ಕಟಾವು ಮಾಡೋದ್ರಿಂದ ಆಳಿಗಾದ್ರೂ ಇಷ್ಟು ಹೋಗುತ್ತೆ. ಇದು ಇನ್ನೂ ಅದಕ್ಕಿಂತ ಚಲೋ ಆಗೈತಿ. ಕಟಾವಿನ ಅಷ್ಟೇನು ನಾವು ವರ್ಷ ಹಾಕ್ತೀನಲ್ಲ, ಈ ವರ್ಷಕ್ಕಿಂತ ಈ ವರ್ಷ ಭಾರಿ ಚಲೋ ಆಗೈತಿ. ಅಂದ್ರೆ ಈ ತಳಿ ಹಾಕಿದ್ರಿಂದ ನಿಮಗೆ ಜಾಸ್ತಿ ಚಲೋ ಅನ್ಸುತ್ತೆ? ಚಲೋ ಅನಿಸಿತ್ತು. ಇಳುವರಿಯಲ್ಲಿ ಜಾಸ್ತಿ ಪ್ರಮಾಣನ ಆಗೈತಿ. ನೋಡಿದ್ರಲ್ಲ ರೈತ ಬಂದವ್ರೆ, ನಮ್ಮ ರೈತರು ಕೂಡ ಹೇಳಿದರೆ ನಿಮಗೆ ಈ ತಳಿ JJ11 ಅಂತಂದು ಹೇಳ್ತಾ ಇದ್ದಾರೆ. ಈ ತಳಿ ಇದು ಬಂದ್ಬಿಟ್ಟು ಗದಗಲ್ಲಿ ತೊಗೊಂಡಿದ್ದು ಅಂತಂದು ಎಕರೆಗೆ 1 ಕ್ವಿಂಟಲ್ ಮೇಲೆ ಅವ್ರ ಅಪ್ಪರ ಜೊತೆಯಲ್ಲಿ ಮಾತಾಡಿದ್ರು. ಎಕರೆಗೆ 1 ಕ್ವಿಂಟಲ್ ಮೇಲೆ ನಾವು ಇದು ಹುಡುಗಿ 1 ಕ್ವಿಂಟಲ್ ಮೇಲೆ ಬೀಜ ಹೋಗಿದ್ದವು ಅಂತಂದು ಮಾತಂದರೆ ಅವ್ರ ಬಾಯಲ್ಲೇ ಕೇಳಿದ್ರು. ಇದರಲ್ಲಿ ಯಾಕಂದ್ರೆ ಲುಕ್ಷೇನ್ ಅನ್ನೋದು ಇದರಲ್ಲಿ ಜಾಸ್ತಿ ಇರೋಂಗಿಲ್ಲ, ಹಳಿನ ಖರ್ಚು ಉಳಿತೈತಿ ಅಂತಂದು ಮಾತಂದ್ರೆ. ಇನ್ನೊಂದು ನಾ ಏನಂದ್ರೆ ರೈತರಿಗೆ, ಯಾಕಂದ್ರೆ ಕಟಾವು ಕಡ್ಲಿ ಹಾಕ್ಸೋ ಸಂಬಂಧ ಭಾಳ ಜನ ರೈತರು ಇದನ್ನು ಮಾಡ್ತಿರ್ತೀರಿ. ಯಾಕಂದ್ರೆ ನೀವು ಕಟಾವು ಕಡ್ಲಿ ಹಾಕಿಸ್ಬೇಕಾದ್ರೆ ಜಾಸ್ತಿ ಗಾರ ಆಗಿತ್ತು ಅಂತಂದ್ರೆ ಉದ್ರಾಗ ನಿಲ್ತೈತೆ ಗುಡ್ಡಿ. ಸ್ವಲ್ಪ ನಮ್ಮಿನ ಇದ್ರ ಟೈಮ್ ಇದ್ದಾಗ ನೀವು ಹಾಕ್ಸೋದ್ರಿಂದ ಭಾಳ ನಿಮ್ಗೆ ಅನುಕೂಲ ಆಗುತ್ತೆ. ಇನ್ನೊಂದೇನು ಕಟಾವು ಹಾಕಿಸತ್ತೇನಂತಂದ್ರೆ ಹೊಲ ಲೆವೆಲ್ ಇತ್ತಂತಂದ್ರೆ ಯಾವುದೂ ಪ್ರಾಬ್ಲಮ್ ಆಗಿಲ್ಲ. ಒಳ್ಳೆ ಹಾಕ್ಸೋಕ್ಕಿಂತ ಮುಂಚೆ ಒಮ್ಮೆ ಅವರು ಏನು ಹಾರ್ವೆಸ್ಟರ್ದವ್ರನ್ನ ಒಂದು ಸಾರಿ ಕರ್ಕೊಂಡವ್ರಿ ಹೊಲಕ್ಕೆ ಕರ್ಕೊಂಡೋಗಿ ಅವ್ರಿಗೆ ತೋರಿಸ್ರಿ ಇದು ಬರುತ್ತೋ ಇಲ್ಲ ಅನ್ನೋದು ಕೇಳ್ಕೊಡ್ರಿ. ಯಾಕಂದ್ರೆ ಅವರು ಪರ್ಫೆಕ್ಟಾಗಿ ಅದ್ರ ಕಡ್ಲಿ ಕಟಾವು ಮಾಡ್ತಿದ್ರು ಅಂತಂದ್ರೆ ನಿಮ್ಗೆ ಕರೆಕ್ಟಾಗಿ ಹೇಳ್ತಾರೆ. ಯಾಕಂದರೆ ಕಡ್ಲಿ ಕಟಾವು ಮಾಡೋಕೆ ಬರ್ತೈತಿ ಇಲ್ಲ ಅನ್ನೋದು ಕೂಡ ಅವ್ರು ಹೇಳ್ತಾರೆ. ಯಾಕಂದ್ರೆ ಒಮ್ಮಕ್ಕಲೇ ನೀವು ಕರ್ಕೊಂಡೋಗಿ ಡೈರೆಕ್ಟ್ ಹಚ್ಚಿದ್ರಿಂದ ಲುಕ್ಷೇನೇನೂ ಆಗುತ್ತೆ. ಹೊಳ್ಳಿ ಮತ್ತು ಹಾರ್ವೆಸ್ಟ್ನವರು ಅಲ್ಲಿದ್ದ ರಿಟರ್ನ್ ಬರಬೇಕು ಹೋಗ್ಬೇಕಂದ್ರೂ ಕೂಡ ಅದು ಕೂಡ ಒಂದು ಸ್ವಲ್ಪ ಇದು ಅನಿಸುತ್ತೆ. ಹೀಗಾಗಿ ನೀವು ಹೆಚ್ಚಿಂದ ಈ ತಳಿ ಏನಾದರೂ ನೀವು ಕಡ್ಲಿ ಬೀಜ ಯಾರು ರೈತರು ಕೇಳಿದರೆ ಕೊಡ್ತೀರಿ, ಸೇಲ್ ಮಾಡ್ತೀರಿ? ಸೇಲ್ ಮಾಡ್ತೀವಿ, ಎಲ್ಲ ಕಡೆಗೂ ಸೇಲ್ ಮಾಡ್ತೀವಿ. ನಮ್ಮ ರೈತರಿಗೆ ನಂಬರ್ ಹೇಳ್ತೀನಿ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ತೀನಿ. ನಂಬರ್ ಹೇಳ್ರಿ. 8310229401. ಕೇಳಿದ್ರಲ್ಲ, ನಮ್ಮ ರೈತರು ಕೂಡ ಅವ್ರ ನಂಬರನ್ನು ಕೊಟ್ಟಿದ್ದಾರೆ. ನಿಮ್ಗೆ ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಈ ತಳಿ ಮುಂದಿನ ಸರಿ ನಾವು ಹಾಕಿ ಇನ್ನು ರೈತರಿಗೆ ಉಳಿತಾಯದ ಹೆಚ್ಚಿನ ಒಂದು ಇದನ್ನು ಮಾಡ್ಬೇಕು ಅನ್ನೋರಂತ ಇದ್ರೆ ಅಂದ್ರೆ ಈ ತಳಿ